ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ಅನಾರೋಗ್ಯ ಪೀಡಿತರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ತಾತ್ಸಾರವನ್ನು ಮಾಡಿದ್ರಿ ತೊಂದರೆಗೆ ಅವಕಾಶಗಳಾಗತ್ತೆ. ಸ್ವಯಂಕೃತ ಅಪರಾಧಗಳನ್ನು ಮಾಡಿಕೊಳ್ಳುವಂಥದ್ದು ಬೇಡ. ನಿಮಗೆ ಆರೋಗ್ಯ ಸರಿಯಿಲ್ಲ ಅಂತ ಗೊತ್ತಿದೆ, ಆದರೂ ಕೂಡ ಏನೋ ಒಂದು ರೀತಿಯ ತಾತ್ಸಾರ, ಆ ರೀತಿಯಿಂದ ನಿಮಗೆ ನೀವೇ ದ್ರೋಹವನ್ನು ಮಾಡಿಕೊಂಡ ಹಾಗಾಗತ್ತೆ, ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ನಿಮ್ಮ ಹಿತಶತ್ರುಗಳಿಂದ ನಿಮಗೆ ತೊಂದರೆಯಾಗುವಂಥದ್ದಿದೆ. ಯಾರನ್ನು ನೀವು ನಂಬಿರ್ತೀರಿ, ಯಾರು ನಿಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ಅವರೇ ನಿಮಗೆ ತೊಂದರೆಯನ್ನು ಮಾಡ್ತಾರೆ. ನಿಮ್ಮ ಎದುರಿನಲ್ಲಿ ಚೆನ್ನಾಗಿ ಮಾತಾಡುವಂಥದ್ದು ಹಿಂದಿನಿಂದ ನಿಮಗೆ ಆಗದೇ ಇರುವ ಹಾಗೆ ಕೆಲವಷ್ಟು ವ್ಯವಸ್ಥೆಗಳನ್ನು ಮಾಡುವಂಥದ್ದಾಗತ್ತೆ. ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಕುಟುಂಬ ಸದಸ್ಯರ ಮಧ್ಯೆ ಜಗಳವಾಗ್ತಕ್ಕಂತಹ ಸಾಧ್ಯತೆ ಇದೆ. ಒಬ್ಬರು ಹೇಳಿದ್ದು ಮತ್ತೊಬ್ಬರಿಗೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ. ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳಿ ಅಂದುಕೊಳ್ಳೋದಕ್ಕಿಂತ ನೀವು ಶಾಂತವಾಗಿದ್ದುಬಿಟ್ರೆ ಒಳ್ಳೆಯದು. ನೀವೇ ಗಲಾಟೆಯನ್ನು ಮಾಡಿಕೊಂಡು ನನ್ನ ಅದೃಷ್ಟ ಚೆನ್ನಾಗಿಲ್ಲ, ಎಲ್ಲರೂ ಕೂಡ ನನ್ನನ್ನು ನಿಷ್ಠುರ ಮಾಡ್ತಾರೆ ಅಂತ ಹೇಳಿ ಅಂದ್ಕೊಳ್ಳೋ ಬದಲು ನೀವು ಶಾಂತವಾಗಿದ್ದು ಬಿಟ್ಟರೆ, ಮೌನವಾಗಿದ್ದು ಬಿಟ್ಟರೆ ಜಗಳಕ್ಕೆ ಅವಕಾಶವೇ ಇಲ್ಲ. ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ನೀವು ಆದಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡಿ ಅದರ ಬಗ್ಗೆ ಗಮನವನ್ನು ಹರಿಸಿ ಅಂತಕ್ಕಂಥದ್ದು ಮುಖ್ಯವಾಗುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಪರಮೇಶ್ವರನ ಅನುಗ್ರಹ ನಿಮ್ಮನ್ನು ಕಾಪಾಡಲಿ. ಶುಭವಾಗಿ. ವೃಷಭ ರಾಶಿ. ದೊಡ್ಡ ಉದ್ದಿಮೆ ಅಥವಾ ಕೈಗಾರಿಕೆ ಅಥವಾ ದೊಡ್ಡ ದೊಡ್ಡ ವ್ಯವಹಾರ ಇತ್ಯಾದಿಗಳನ್ನು ಹೊಂದಿರತಕ್ಕಂಥವ್ರಿಗೆ ಶುಭ ಇರುವಂತಹ ದಿವಸ ಇದು. ಹಿಂದೆ ಮಾಡಿದಂತಹ ಉತ್ತಮವಾದಂತಹ ಕೆಲಸಗಳಿಗೆ ಇವತ್ತು ಮೆಚ್ಚುಗೆ ಸಿಕ್ಕತ್ತೆ. ಯಾವತ್ತೋ ಕಷ್ಟಪಟ್ಟಿರ್ತೀರಿ, ಯಾವತ್ತೋ ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತೀರಿ, ಪ್ರಾಯಶಃ ನಿಮಗೆ ಮರೆತು ಹೋಗಿರ್ಬೋದು. ಆದರೂ ಕೂಡ ಜನ ಅಥವಾ ಅದರಿಂದ ಉಪಯೋಗವನ್ನು ಪಡ್ಕೊಂಡಂಥವರು ನಿಮ್ಮನ್ನು ಗುರುತಿಸಿ ನಿಮ್ಮನ್ನು ಒಂದು ರೀತಿಯಲ್ಲಿ ಹೆಚ್ಚಿನ ಗೌರವದಿಂದ ಕಾಣ್ತಕ್ಕಂಥದ್ದು ಅಥವಾ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಆಗತ್ತೆ ಅಂತ ಅರ್ಥ. ಕುಟುಂಬಕ್ಕೆ ಹೊಸ ಅತಿಥಿಯ ಆಗಮನವಾಗ್ತಕ್ಕಂತಹ ಸೂಚನೆ. ಇದರಿಂದ ಅತಿಯಾದಂತಹ ಸಂತೋಷ. ನಿಮ್ಮ ವೃತ್ತಿಯಲ್ಲಿ ಸಮಾಧಾನ ಸಿಗ್ತಕ್ಕಂಥದ್ದು. ಪರವಾಗಿಲ್ಲಪ್ಪ, ನನ್ನ ಕೆಲಸ ನಾನು ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೋದು, ಯಾವುದೇ ರೀತಿಯ ಒತ್ತಡವಾಗಲಿ ಜಂಜಾಟವಾಗಲಿ ಏನೂ ಇಲ್ಲ, ನನ್ನಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಅಂತ ಹೇಳಿ ಒಂದಷ್ಟು ಹೇಳಿಕೊಳ್ಳುವಂಥದ್ದಾಗತ್ತೆ. ಬೇರೆಯವರಿಗೆ ಸಹಾಯವನ್ನು ಮಾಡ್ತೀರಿ, ಇದರಿಂದ ಮನಸ್ಸಿಗೆ ತೃಪ್ತಿ ಸಿಕ್ಕುತ್ತೆ. ನನ್ನಿಂದ ಒಂದು ಒಳ್ಳೆಯ ಕೆಲಸ ಆಯ್ತಲ್ಲ, ಯಾರಿಗೆ ಅಗತ್ಯ ಇತ್ತೋ ಅಂಥವ್ರನ್ನ ನಾನು ಗುರುತಿಸಿ ಒಂದಷ್ಟು ಸಹಾಯ ಮಾಡಿದ್ನಲ್ಲ ಅಂತಕ್ಕಂತಹ ಆತ್ಮತೃಪ್ತಿ ನಿಮಗೆ ಈ ದಿವಸ ಸಿಕ್ಕುವಂಥದ್ದಾಗತ್ತೆ. ಹೊಸ ಕೆಲಸಗಳಾಗಲಿ ಹೊಸ ಯೋಜನೆಗಳಾಗಲಿ ಆರಂಭ ಮಾಡೋದಕ್ಕೆ ಒಂದಷ್ಟು ಮಾತುಕತೆಗಳು ಚರ್ಚೆ ಬರತಕ್ಕಂತಹದ್ದು ವಿಶೇಷವಾಗಿ ಇರುವಂಥದ್ದು. ಆ ಚರ್ಚೆಗಳು ಕಾರ್ಯರೂಪಕ್ಕೆ ಬಂದಾಗ ಇನ್ನಷ್ಟು ಮತ್ತಷ್ಟು ನಿಮ್ಮನ್ನು ಆನಂದ ಹೆಚ್ಚು ಮಾಡಿ ನಿಮಗೆ ತೃಪ್ತಿಯನ್ನು ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ಮಿಥುನ ರಾಶಿ. ತುಂಬ ಆತರಾತ್ರವಾಗಿ ಅವಸರದಿಂದ ಮಾಡಿದಂತಹ ಕೆಲಸದಿಂದ ನಷ್ಟ ಆಗುತ್ತೆ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಅಥವಾ ಅದರ ಬಗ್ಗೆ ಗಮನ ಇರಲಿ. ಗಮನ ಹರಿಸದಲೇ ಈ ಕೆಲಸವನ್ನು ಮಾಡಿ ಮುಗಿಸಿಬಿಡಬೇಕು ಅನ್ನುವಂತಹ ಭಾವನೆಯಿಂದ ಮಾಡಿದಂತಹ ಕೆಲಸಗಳು ನಷ್ಟಕ್ಕೆ ಕಾರಣವಾಗುತ್ತೆ. ಮತ್ತೆ ಅದೇ ಕೆಲಸವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ದೊಡ್ಡವರ ಜೊತೆಯಲ್ಲಿ ಹಾಗೆ ಆತುರಾತುರವಾಗಿ ನಡ್ಕೊಂಡಾಗ ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಹೇಳೋ ಹಾಗೆ ಏನೋ ಎಡವಟ್ಟುಗಳನ್ನು ಮಾಡಿಕೊಳ್ತೀರಿ ಎನ್ನುವಂಥದ್ದು. ವಾಹನ ಚಾಲಕರು ನಿಯಮಾನುಸಾರವಾಗಿ ವಾಹನ ಚಾಲನೆಯನ್ನು ಮಾಡಬೇಕು. ಇಲ್ಲೇನೋ ಕಾನೂನಿನ ಬೋಧನೆ ಅಥವಾ ಕಾನೂನಿನ ಪಾಠ ಅಂತಲ್ಲ. ನಿಮ್ಮ ಗ್ರಹಗತಿ ಚೆನ್ನಾಗಿಲ್ಲದೆ ಇರೋದರಿಂದ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ನೀವು ದಂಡವನ್ನು ಕಟ್ಟಬೇಕಾಗತ್ತೆ, ಅವಮಾನಕ್ಕೆ ಕಾರಣವಾಗುತ್ತೆ, ಅಥವಾ ನಿಮ್ಮದಲ್ಲದೇ ಇರತಕ್ಕಂತಹ ತಪ್ಪು ನಿಮ್ಮ ಮೇಲೆ ಬರುವಂಥದ್ದಾಗತ್ತೆ. ಯಾಕೆಂದರೆ ನೀವು ನಿಯಮ ಪಾಲಿಸಿಲ್ಲ ಅಲ್ವಾ, ಹಾಗಾಗತ್ತೆ. ಅದರ ಬಗ್ಗೆ ಆಲೋಚನೆ ಇರಲಿ. ಉದ್ಯೋಗ ವ್ಯಾಪಾರ ಇತ್ಯಾದಿಗಳನ್ನು ಮಾಡ್ತಕ್ಕಂಥವ್ರು ಉದ್ವೇಗವನ್ನು ಮಾಡಿಕೊಳ್ಬಾರ್ದು, ಆದಷ್ಟು ತಾಳ್ಮೆಯಿಂದ ವರ್ತಿಸಬೇಕು. ನಿಮ್ಮ ವ್ಯಾಪಾರ ವ್ಯವಹಾರಾದಿಗಳು ಚೆನ್ನಾಗಿ ನಡಿಬೇಕು ಅಂತಾದರೆ ತಾಳ್ಮೆಯಿಂದ ವರ್ತಿಸಬೇಕಾದಂಥದ್ದಾಗತ್ತೆ. ಹೊಸ ಕೆಲಸವನ್ನು ಆರಂಭ ಮಾಡಬೇಕು ಅನ್ನುವಂತಹ ಯೋಚನೆ ಬರುತ್ತೆ, ಅದಕ್ಕೆ ಅನುಕೂಲವೂ ಇದೆ. ಆದರೆ ನಿಮ್ಮ ಪ್ರಯತ್ನ ಅಂತಕ್ಕಂಥದ್ದು ಸಕಾಲದಲ್ಲಿ ಆಗಬೇಕು ಅನ್ನುವಂಥದ್ದು. ಪೂರ್ವಿಕರು ನಮ್ಮ ಹಿರೀಕರು ಮಾಡಿದಂತಹ ಧರ್ಮ ಕರ್ಮ ಏನಿದೆ ಅದರಿಂದ ನಿಮಗೆ ಯಶಸ್ಸು ಸಿಕ್ಕುತ್ತೆ. ಪೂರ್ವಜನ್ಮದ ಪುಣ್ಯ, ನಿಮ್ಮ ಮನೆಯ ಹಿರೀಕರು ಮಾಡಿದಂತಹ ಯಾವುದೋ ಒಳ್ಳೆಯ ಕೆಲಸ,
ಯಾವುದೋ ಪೂಜೆ ಪುನಸ್ಕಾರ, ಭಗವಂತನ ಆರಾಧನೆ ಅಥವಾ ಅಗತ್ಯ ಇರತಕ್ಕಂಥವರಿಗೆ ಮಾಡಿದಂತಹ ಸಹಾಯ ಇದೆಲ್ಲವೂ ಕೂಡ ನಿಮ್ಮನ್ನು ಕಾಪಾಡುವಂಥದ್ದು. ವಿದ್ಯಾರ್ಥಿಗಳಿಗೆ ಮುಂದಿನ ಶಿಕ್ಷಣಕ್ಕೆ ವೇದಿಕೆಯನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ದಿವಸ ಇದು. ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಆಸೆ ಇರುವಂಥವ್ರಿಗೆ ಒಳ್ಳೆಯ ದಿವಸ ಇದು. ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ, ಸ್ಮರಣೆ ಮಾಡಿ, ಅವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ. ಕರ್ಕಾಟಕ ರಾಶಿ, ವೃತ್ತಿಪರರು ನಿಮ್ಮ ಮೇಲಧಿಕಾರಿಗಳ ಒಂದು ಕೃಪಾ ಕಟಾಕ್ಷಕ್ಕೆ ಒಳಗಾಗ್ತೀರಿ, ಅವರ ವಿಶ್ವಾಸಕ್ಕೆ ಪಾತ್ರರಾಗ್ತೀರಿ, ಅವರ ಮನಸ್ಸನ್ನು ಗೆಲ್ತೀರಿ ಅನ್ನುವಂಥದ್ದು ನಿಮ್ಮ ಸೌಜನ್ಯದ ಬುದ್ಧಿ ಮತ್ತು ನಿಮಗಿರತಕ್ಕಂತಹ ಒಂದು ಯಾವುದೋ ಧನ್ಯತಾ ಭಾವ ಇದೆಲ್ಲವೂ ಕೂಡ ನಿಮ್ಮನ್ನು ಉತ್ತಮವಾದಂತಹ ವ್ಯಕ್ತಿ ಅಂತ ಹೇಳಿ ಗುರುತಿಸಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಾಟಕೀಯವಾದಂತಹ ಬುದ್ಧಿ ಬೇಡ. ಅದೇನಾದರೂ ಗೊತ್ತಾದರೆ ಮತ್ತೆ ಸಿಗಹಾಕ್ಕೊಳ್ತೀರಿ ಅಂತಕ್ಕಂಥದ್ದು. ಸಮಾಜದಲ್ಲಿ ನಿಮ್ಮ ಚಿಂತನೆ, ನಿಮ್ಮ ವಿಚಾರ ಇದಕ್ಕೆ ಮನ್ನಣೆ ದೊರೆಯುವಂತಹ ದಿವಸವಾಗುತ್ತೆ. ನಿಮ್ಮ ಮಾತುಗಳಲ್ಲಿ ಗೊಂದಲ ಇರೋದು ಬೇಡ, ಸ್ಪಷ್ಟವಾಗಿರಲಿ. ಏನನ್ನು ಮಾತಾಡಲಿಕ್ಕೆ ಹೊರಟಿದ್ದೀರೋ ಆ ಮಾತು ಎದುರುಗಡೆ ಇರತಕ್ಕಂತಹ ವ್ಯಕ್ತಿಗೆ ಸ್ಪಷ್ಟವಾಗಿ ಅರ್ಥವಾಗುವ ರೀತಿಯಲ್ಲಿದ್ದರೆ ಬಹಳ ಒಳ್ಳೆಯದಾಗತ್ತೆ. ಬಹಳ ಕಾಲದ ನಂತರ ಪ್ರೀತಿಪಾತ್ರರ ದರ್ಶನದಿಂದ ಸಂತೋಷ ಪಡ್ತೀರಿ. ಯಾರನ್ನೋ ನೋಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಿ. ನಿಮಗೆ ತುಂಬ ಆತ್ಮೀಯರು, ತುಂಬ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥವ್ರು ಎಷ್ಟೋ ದಿವಸಗಳಾದರೂ ಕೂಡ ಅವರ ಭೇಟಿಗೆ, ಅವರ ದರ್ಶನಕ್ಕೆ ಅವಕಾಶ ಆಗಿರೋದಿಲ್ಲ. ಇವತ್ತು ಅದಕ್ಕೆ ಅವಕಾಶವಾಗಿ ಸಂತೋಷ ಪಡ್ತೀರಿ. ಮಕ್ಕಳ ಆರೋಗ್ಯ ವ್ಯತ್ಯಾಸದಿಂದ ಸಾಯಂಕಾಲದ ಹೊತ್ತಿಗೆ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದಿದೆ. ಮಕ್ಕಳಿಗೇನೋ ಆರೋಗ್ಯ ಸರಿ ಇಲ್ಲ ಅನ್ನುವಂಥದ್ದು ಮನಸ್ಸಿಗೆ ಹಿಂಸೆಯನ್ನು ಕೊಡುವಂಥದ್ದಾಗತ್ತೆ. ಸಾಯಂಕಾಲದ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಸಾಯಂಕಾಲದ ಸೂರ್ಯನಿಗೆ ಸಾಕ್ಷಾತ್ ವಿಷ್ಣು ಸ್ವರೂಪ ಅಂತ ಹೇಳಿ ಉಲ್ಲೇಖ ಮಾಡ್ತಾರೆ. ಅಸ್ತಮಾನೆ ಸ್ವಯಂ ವಿಷ್ಣು ಅಂತಕ್ಕಂಥದ್ದು ಸೂರ್ಯನಿಗೆ ಇರತಕ್ಕಂತಹ ಒಂದು ವಿಶೇಷವಾದಂತಹ ಅಭಿಧಾನ. ಆ ದೃಷ್ಟಿಯಲ್ಲಿ ಮುಳುಗುತ್ತಾ ಇರತಕ್ಕಂತಹ ಸೂರ್ಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.